ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪನ್ನ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತೆ ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಯನ್ನು ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರಬಹುದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರುವಂತಹ ಕ್ಯಾಮೆರಾ ಶೇಖರ್ ಕುಬ್ಬ ಜೊತೆ ಮಾರುತಿ ಬಿಎಂ. ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪನ್ನ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತೆ ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಯನ್ನು ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರಬಹುದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರುವಂತಹ ಕ್ಯಾಮೆರಾ ಶೇಖರ್ ಕುಬ್ಬ ಜೊತೆ ಮಾರುತಿ ಬಿಎಂ. ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪನ್ನ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತೆ ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಯನ್ನು ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರಬಹುದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ
ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪನ್ನ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತೆ ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಯನ್ನು ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರಬಹುದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪನ್ನ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತೆ ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಯನ್ನು ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರಬಹುದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೊಬ್ಬ ಜೊತೆ ಮಾರುತಿ BM. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪನ್ನ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತೆ ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ
ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರೋ ಕ್ಯಾಮರಾ ಶೇಖರ್ ಕೊಬ್ಬ ಜೊತೆ ಮಾರುತಿ ಬಿಎಂ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂತದ್ದು. ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ. ಅಲ್ಲೂ ಕೂಡ ಪ್ರಸಾದ ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂತ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ದೇವಿಯನ್ನ ಆರಾಧಿಸಲು ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂತದ್ದು ಬಹುತೇಕವಾಗಿ ಯಾವುದೇ ತರಹದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂತದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂತ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಿರೋ ಕ್ಯಾಮರಾ ಶೇಖರ್ ಕೊಬ್ಬ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್.